ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ರಾಮದಾಸ್, ನೀವು ನಮ್ಮ ಸಮೀಕ್ಷೆಯನ್ನು ಆರಂಭದಿಂದಲೂ ಕೂಡ ನೋಡ್ತಾ ಇದ್ದೀರಿ ಅಂತೇಳಿ ನಾನು ಭಾವಿಸಿದ್ದೇನೆ. ಕಾಂಗ್ರೆಸ್ 6 ಪ್ರಾಂತಗಳಲ್ಲಿ, ನಾವು ಸಮೀಕ್ಷೆ ಮಾಡಿದಂತಹ 6 ಪ್ರಾಂತಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. BJP ಅಂದರೆ ಆ 6 ಪ್ರಾಂತಗಳಲ್ಲಿ, ರೀಜನ್ಗಳಲ್ಲಿ ಹಿನ್ನಡೆಯನ್ನು ಸಾಧಿಸಿದೆ. ಯಾವುದೇ ಒಂದು ಪ್ರಾಂತದಲ್ಲಿ BJP ಮೇಲುಗೈಯನ್ನು ಸಾಧಿಸಿರುವಂಥದ್ದನ್ನು ನಾವು ನೋಡ್ತಾ ಇಲ್ಲ. ಹಾಗೆಯೇ JDS ಕೂಡ ಹಳೆ ಮೈಸೂರು ಪ್ರಾಂತಗಳಲ್ಲಿ 26ರಿಂದ 28 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂಥ ಒಂದು ವಿಚಾರವೂ ಕೂಡ ಈ ಸಮೀಕ್ಷೆ ಹೊರಹಾಕಿದೆ. ಮಧ್ಯ ಕರ್ನಾಟಕ ಇರ್ಬೋದು, ಮುಂಬೈ ಕರ್ನಾಟಕ ಇರ್ಬೋದು, ಎಲ್ಲ ಕಡೆಯೂ ಕೂಡ ಕಾಂಗ್ರೆಸ್ ತನ್ನ ಮುನ್ನಡೆಯನ್ನು ಕಾಪಾಡಿಕೊಂಡಿದೆ. ಹಿಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ 34.6% ಮತದಾನ ಆಗಿತ್ತು, ವೋಟ್ ಶೇರ್ ಬಂದಿತ್ತು. ಈ ಸಲ 37 ಆಗಿದೆ. ಇದನ್ನು ಎಲ್ಲವನ್ನೂ ಕೂಡ ಗಮನಿಸಿದರೆ ಮತ್ತು ಈ ಸಲ ನಿಮ್ಮ ವೋಟ್ ಶೇರ್ ಕೇವಲ 27 ಅಂಥೇಳಿ ನಮ್ಮ ಸಮೀಕ್ಷೆ ಹೇಳುತ್ತೆ. ಯಾವ ಆಧಾರದಿಂದ ನೀವು ಹೇಳ್ತೀರಿ ಕಾಂಗ್ರೆಸ್ 100ರ ಗಡಿ ದಾಟೋದಿಲ್ಲ ಅಂತ? ನಾನು ಕಳೆದ ಬಾರಿ ಪಾಸಿಟಿವ್ ಥಿಂಗ್ಸ್ ಏನು ತಗೊಂಡೆ, ಅದರ ಆಧಾರದ ಮೇಲೆನೆ ಕಳೆದ ಬಾರಿ ನಮ್ಮ ವೋಟ್ ಶೇರ್ನು ಕೂಡ ಅಷ್ಟೇ ಇದ್ರೂ ಕೂಡ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಬಂದಿರುವಂತಹ ಆ ಚುನಾವಣೆಯ ವಿಶ್ಲೇಷಣೆಗಳನ್ನ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಆಗ ಆ ವಿಶ್ಲೇಷಣೆಗಳನ್ನ ತೆಗೆದುಕೊಂಡಾಗ ಎಷ್ಟೋ ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಪ್ಲಸ್ ಆಗುವಂಥ ವ್ಯವಸ್ಥೆಗಳಿತ್ತು. ಆದರೆ ಈಕ್ವಲ್ ಶೇರ್ ತಾವು ಹೇಳದ ರೀತಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಓಟು ಒಡೆದಿರೋದ್ರಿಂದ KJP ಮತ್ತು BSR ಪಕ್ಷಗಳು ಅದನ್ನ ತೆಗೆದುಕೊಳ್ಳುವಂಥ ವ್ಯವಸ್ಥೆಗಳಿದ್ದಾಗ ಸಹಜವಾಗಿ ಕಾಂಗ್ರೆಸ್ ಕಳೆದ ಬಾರಿಗಿಂತನೂ ಕೂಡ ಒಂದು ತಮ್ಮ ವಿಶ್ಲೇಷಣೆ ಪ್ರಕಾರದಲ್ಲಿ ಒಂದು 3ರಿಂದ 3.5% ಜಾಸ್ತಿ ಆಗಿದೆ ಅನ್ನೋದು ಸತ್ಯ. ಆದರೆ ಆಂಟಿ ಇನ್ಕಂಬೆನ್ಸಿ ಆಫ್ ದಿ ಕ್ಯಾಂಡಿಡೇಟ್ ಅನ್ನುವಂಥದ್ದು ಹೇಳಿದ್ದೀನಲ್ಲ, ಅದು ಪ್ರೈಮ್ ರೋಲ್ ಅನ್ನು ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಕಾಣ್ತೀವಿ. ಆಯಾ ಕ್ಷೇತ್ರಗಳಲ್ಲೂ ಕೂಡ ತನ್ನದೇ ಆದಂಥ ಇನ್ಫ್ಲೂಯೆನ್ಸ್ ಅನ್ನು ಮಾಡುವಂಥ ವ್ಯವಸ್ಥೆಗಳಲ್ಲಿ ಕಾಣುತ್ತೆ. ಸಹಜ ಕಾಂಗ್ರೆಸ್ಸು ಇಡೀ ರಾಜ್ಯದ ಟೋಟಲ್ ಆಗಿ ತೆಗೆದುಕೊಂಡಂಥ ಸಮಯದಲ್ಲಿ 3% ಜಾಸ್ತಿ ಇರ್ಬೋದು. ಆದರೆ ಕಾನ್ಸ್ಟಿಟ್ಯೂನ್ಸಿ ವೈಸಸ್ ಬಂದಂಥ ಸಮಯದಲ್ಲಿ ತನ್ನದೇ ಆದಂಥ ಒಂದು ಪಾತ್ರ ಅದರಲ್ಲಿ ಬಹಳ ಮುಖ್ಯವಾಗಿರುತ್ತೆ. ನಾವು ಅನ್ಕೋತಾ ಇದ್ದೇವೆ ನಾವು ಮಾಡಿರುವಂಥ ಒಂದು ಸಾಧನೆ ಆಧಾರದ ಮೇಲೆ ನಾವು ಆ 7% ನಮ್ಮ ಕಡಿಮೆ ಇಲ್ಲ ಅನ್ನೋದಾಗಿದ್ದರೆ ಆ 7% ಆಧಾರದ ಮೇಲೆ ನಮ್ಮ ಸ್ಥಾನವನ್ನ ಕಳೆದ ಬಾರಿ ಇದ್ದ 110ಕ್ಕಿಂತನೂ ಕೂಡ 120 ಸ್ಥಾನಗಳಿಗೆ ಜಾಸ್ತಿ ಮಾಡ್ಕೋತಾ ಇದ್ವಿ. ಅದಾಗಿಲ್ಲ ನಮಗೆ. ಅಂದ್ರೆ ನಮ್ಮ ಲಾಸು ಕೇವಲ ನಮ್ಮ ಲೆಕ್ಕಾಚಾರದ ಪ್ರಕಾರದಲ್ಲಿ 30-35 ಅಲ್ಲ, 50ರಿಂದ 60 ಸ್ಥಾನಗಳನ್ನ ನಾವು ನಮ್ಮ ನಿರೀಕ್ಷೆ ಪ್ರಕಾರದಲ್ಲಿ ಕಳ್ಕೊತಾ ಇದ್ದೇವೆ. ಸಹಜವಾದಂತ ವಿಚಾರ. ಆದ್ರೆ ನಮ್ಮ ದೃಷ್ಟಿಯಲ್ಲೂ ಪಾಸಿಟಿವ್ ತೆಗೆದುಕೊಳ್ಳುವಂತ ಸಂದರ್ಭ ಬಂದಾಗ ಕಾನ್ಸ್ಟಿಟ್ಯೂನ್ಸಿ ವೈಸಸ್ ನಾವು ವಿಶ್ಲೇಷಣೆಯನ್ನು ತೆಗೆದುಕೊಂಡಾಗ 70ರಿಂದ 75 ಸ್ಥಾನಗಳನ್ನ ಭಾರತೀಯ ಜನತಾ ಪಕ್ಷ ನಿಶ್ಚಿತವಾಗಿ ಗೆಲ್ಲುವಂತ ಅವಕಾಶಗಳಿದೆ. ನಮ್ಮ ಪಾಸಿಟಿವ್ ಜಾಸ್ತಿ ಆದಾಗ ಸಹಜವಾಗಿ ಎಲ್ಲಿ ವಿಶ್ಲೇಷಣೆಗಳಾಗಿದೆಯೋ, ಎಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲುವಂತ ಸ್ಥಾನದಲ್ಲಿ ಕಾಂಗ್ರೆಸ್ ಗೆಲ್ತಾ ಇದೆ ಅಂತ ಅಭಿಪ್ರಾಯಗಳು ಬಂದಿದೆಯೋ ಅಲ್ಲಿ ಏರುಪೇರಾಗುವಂತ ವ್ಯವಸ್ಥೆಗಳನ್ನ ನಾವು ಕಾಣ್ತೇವೆ. ಓಕೆ ರಾಮದಾಸ್, ನಾನು ಸಿದ್ದರಾಮಯ್ಯನವರ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರ ಈ ಎಲ್ಲ ವಲಯಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಮುಂಬೈ ಕರ್ನಾಟಕ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಮಧ್ಯ ಕರ್ನಾಟಕ, ಮೈಸೂರು, ಹೈದರಾಬಾದ್ ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕ ಎಲ್ಲ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಮುಂದಿದೆ. ನಿರ್ದಿಷ್ಟವಾದ ಕಾರಣಗಳಿವೆ ಅಂತ ಕೇವಲ ನಿಮ್ಮ ಸಂಘಟನಾತ್ಮಕ ವಿಚಾರಗಳನ್ನು ಹೊರತುಪಡಿಸಿ, ಜೊತೆಗೆ ಏನಂತಂದರೆ BJP ವೈಫಲ್ಯಗಳನ್ನು ಹೊರತುಪಡಿಸಿ ಮತ್ತೆ ಇದರಲ್ಲಿ ಏನಾದರೂ ಹುರುಳಿದೆಯಾ? ಎಲ್ಲರ ಕಡೆ ನೀವು ಹೇಳಿದ್ರೆ ಆರಂಭದಲ್ಲಿ ಕಾಂಗ್ರೆಸ್ಸನ್ನು ಮಾತ್ರ ಜನ ನಂಬ್ತಾರೆ, ಒಂದು ಒಳ್ಳೆಯ ಪ್ರಬಲವಾದಂಥ ಒಂದು ಸರ್ಕಾರವನ್ನು ಕೊಡಬಹುದು ಅನ್ನುವಂಥ ಒಂದು ನಂಬಿಕೆ ಇತ್ತು ಜನಗಳಿಗೆ ಅಂತ. ಸೊ ಅದನ್ನು ಬಿಟ್ಟು ಮತ್ತೆ ಬೇರೆ ಏನಾದರೂ ಕಾರಣಗಳು ಏನಾದರೂ ಗೋಚರ ಆಗ್ತಾ ಇದೆಯಾ? ಇದು ಕಾಂಗ್ರೆಸ್ ಪಕ್ಷಕ್ಕೆ ಸಕಾರಾತ್ಮಕವಾಗಿ ಬಂದಿರತಕ್ಕಂಥ ಮತಗಳು ಕೂಡ ಬರೀ ನೆಗೆಟಿವ್ ಆಸ್ಪೆಕ್ಟ್ ಇಂದ ಗೆದ್ದಿದೆ ಅಂತಕ್ಕಂಥದ್ದು ಸರಿಯಾದಂಥ ಅಭಿಪ್ರಾಯ ಅಲ್ಲ. ಸಿದ್ದರಾಮಯ್ಯನವರೇ 2005ರಲ್ಲಿ ಹುಬ್ಬಳ್ಳಿಯಲ್ಲಿ ಬಹಳ ದೊಡ್ಡ ಒಂದು ಸಮಾವೇಶವನ್ನು ಮಾಡಿದ ನಂತರ ದೇವೇಗೌಡರಿಂದ ದೂರವಾಗಿ ನೀವು ಕಾಂಗ್ರೆಸ್ ಕಡೆ ಪ್ರಯಾಣವನ್ನು ಬೆಳೆಸಿದ್ರಿ. ಈ ಚುನಾವಣೆಯಲ್ಲಿ ಒಂದು ವೇಳೆ ಅಂದುಕೊಂಡಂತೆ ಮತಗಳು ಮತ್ತು ಸ್ಥಾನಗಳು ಬಂದಿದ್ದೇ ಆದಲ್ಲಿ ಅದರಲ್ಲಿ ಅಹಿಂದದ ಪಾತ್ರ ಕೂಡ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಕೂಡ ಟ್ರೆಡಿಷನಲ್ ವೋಟ್ಸ್ ಅವು ಅಹಿಂದ ವರ್ಗದ ಮತಗಳಿದಾವಲ್ಲ, ಕಾಂಗ್ರೆಸ್ ಜೊತೆಲೇ ಹೆಚ್ಚಾಗಿ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಇತ್ತೀಚೆಗೆ ರಾಜಕೀಯ ಮೀಸಲಾತಿ ಬಂದ ಮೇಲೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮತ್ತು ಪಂಚಾಯತ್ ಸಂಸ್ಥೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಯಿತು. ಕಳೆದ ಚುನಾವಣೆಯಲ್ಲಿ ಇನ್ನು ಸ್ವಲ್ಪ ಹೆಚ್ಚು ಡಿಸ್ಟರ್ಬ್ ಆಗಿತ್ತು. ಈ ಸರ್ ಮತ್ತೆ ಅದು ಕನ್ಸಲ್ಟೇಷನ್ ಆಗ್ತಕ್ಕಂಥ ರೀತಿಯಲ್ಲಿ ಈ ನಮ್ಮ ಮತಗಳು ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ, ನಮಗೆ ಜನರ ವಿಶ್ವಾಸ ವ್ಯಕ್ತ ಆಗ್ತಕ್ಕಂಥ ನೋಡಿದ್ರೆ ಅದು ಗೋಚರ ಆಗ್ತದೆ. ಎಸ್ ಸಿದ್ದರಾಮಯ್ಯ, ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ತನಕ ಮಾತಾಡಿದ್ರೆ. ಆದರೆ ಒಂದು ಪ್ರಶ್ನೆ ನೀವು ನೇರ ಉತ್ತರ ಕೊಡಲಿಲ್ಲ. ವಿಶ್ವೇಶ್ವರ ಭಟ್ರು ಕೇಳಿದಂಥ ಪ್ರಶ್ನೆಗೆ
ಮುಖ್ಯಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆ ಅವ್ರು ಹಾಕಿದ್ರು, ಬಹುಮತ ಬಂದರೆ ಅದಕ್ಕೆ ಸರಿಯಾದಂಥ ಉತ್ತರ ಬರಲಿಲ್ಲ. ಈಗಾದರೂ ಹೇಳ್ಬೋದಾ ತಾವು? ಮುಖ್ಯಮಂತ್ರಿ ಯಾರು ಅನ್ನೋದನ್ನ ಶಾಸಕರ ಅಭಿಪ್ರಾಯದ ಮೇಲೆ ಹೈಕಮಾಂಡ್ನವರು ತೀರ್ಮಾನ ಮಾಡ್ತಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಕ್ಕಂಥ ಒಂದು ಪದ್ಧತಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸಿದ್ದರಾಮಯ್ಯವರೇ. ಅದೇ ರೀತಿ ರಾಮದಾಸ್ ತಮಗೂ ಕೂಡ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಒಂದು ಪುಟ್ಟ ಬ್ರೇಕ್. ಕರ್ನಾಟಕ ಕುರುಕ್ಷೇತ್ರ ಸಿಕ್ಕಾಪಟ್ಟೆ ಪಾಲಿಟಿಕ್ಸ್.